ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 4ನೇ ವಾರ, ಏಪ್ರಿಲ್ 26, 2024 ಶುಕ್ರವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 14ನೇ ಅಧ್ಯಾಯ 1ರಿಂದ 6ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವ ಎಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ, ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವು, ಸತ್ಯವು, ಜೀವವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಮಾರ್ಗವು, ಸತ್ಯವು, ಜೀವವು ನಾನೇ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಭವಿಷ್ಯದ ಕನಸು ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಭವಿಷ್ಯದ ಕನಸು. ಹೀಗೆ ಯೇಸು ಸ್ವಾಮಿ ಶಿಷ್ಯರಿಗೂ ಇಂತಹ ಭವಿಷ್ಯದ ಕನಸು ಇತ್ತು. ಕ್ರಿಸ್ತ ತನ್ನ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದೇ ತಡ. ಅವರು ಪ್ರಾಪಂಚಿಕ ಸಾಮ್ರಾಜ್ಯದ ಬಗ್ಗೆ ಕನಸು ಕಂಡಿರಬೇಕು. ಆದರೆ ಈ ಕನಸು ತುಂಬ ದಿನ ಉಳಿಯುವುದಿಲ್ಲ. ಅವರು ಕಂಡ ಕನಸು ಕರಗತೊಡಗಿತು. ಪ್ರಭು ಯೇಸು ಹೇಳಿದ ಸಾಮ್ರಾಜ್ಯ ಇಲ್ಲಿಯದಲ್ಲ ಎಂದು ಅವರಿಗೆ ಮನವರಿಕೆ ಆಗತೊಡಗಿತು. ಇಂದು ಕ್ರಿಸ್ತ ಮುಂದೆ ಆಗುವುದರ ಬಗ್ಗೆ ತಿಳಿಸುತ್ತಿದ್ದಾರೆ. ಈ ವಿಷಯ ಅವರಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕ್ರಿಸ್ತ ಮತ್ತೊಮ್ಮೆ ಸುದೀರ್ಘವಾಗಿ ಈ ಬಗ್ಗೆ ತಿಳಿಸುತ್ತಾರೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಎನ್ನುವುದೊಂದೇ ಇವರಿಗೆ ಜೀವ ಸಾರ್ಥಕತೆ. ಸದ್ಯ ನಮಗೆ ಪಿತನ ಆಸ್ಥಾನದಲ್ಲಿ ನಿವಾಸ ದೊರಕುವುದು ಎಂದು ನಿಟ್ಟುಸಿರು ಬಿಡುತ್ತಿದ್ದಾರೆ. ಈ ನಿವಾಸಕ್ಕೆ ಪ್ರವೇಶ ಪಡೆಯಬೇಕಾದರೆ ಕ್ರಿಸ್ತನ ಮಾರ್ಗ ಅನುಸರಿಸಬೇಕು. ಆಗ ಮಾತ್ರ ಈ ಶ್ರೀನಿವಾಸದ ವಾಸ ನಮಗೆ ಪ್ರಾಪ್ತಿಯಾಗುತ್ತದೆ. ಆ ಮಾರ್ಗ ಬೇರೆ ಯಾವುದಲ್ಲ, ಶಿಲುಬೆಯ ಮಾರ್ಗ. ಅದಕ್ಕೆ ಅವರು ಸಿದ್ಧರಿರಬೇಕು. ಸಂತ ಯೋವಾನನನ್ನು ಬಿಟ್ಟರೆ ಎಲ್ಲರೂ ಅದಕ್ಕೆ ಅವರೆಲ್ಲರೂ ಸಿದ್ಧರಿರಬೇಕಾಗಿತ್ತು. ಸಂತ ಯೋವಾನನನ್ನು ಬಿಟ್ಟರೆ ಎಲ್ಲರೂ ಕ್ರಿಸ್ತನ ಮಾರ್ಗ ಅನುಸರಿಸಿ ಯಾತನೆಯನ್ನು ಅನುಭವಿಸಿ ರಕ್ತ ಸುರಿಸಿ ಪ್ರಾಣ ಅರ್ಪಿಸುತ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಮಾರ್ಗವು, ಸತ್ಯವು, ಜೀವವು ನಾನೇ ಎಂದು. ನಾವು ಕೂಡ ಆ ಶ್ರೀನಿವಾಸಕ್ಕೆ, ದೇವರ ಸ್ವರ್ಗ ಸಾಮ್ರಾಜ್ಯಕ್ಕೆ ಕ್ರಿಸ್ತರು ತೋರಿದ ಮಾರ್ಗದಲ್ಲಿ ಹೋಗುವಂತೆ ಪ್ರಯತ್ನಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.